ಸೂಪರ್ ಫಿಲ್ಮ್ ಆಗಿದೆ. ಸೂಪರ್ ಸೂಪರ್ ಸೂಪರ್. ಏನು ಇಷ್ಟ ಆಯ್ತು ಸ್ಪೆಷಲ್ ಆಗಿ? ನನಗೆ ಸೆಕೆಂಡ್ ಹೀರೋಯಿನ್ ಇಷ್ಟ ಆಯ್ತು. ತುಂಬ ದಿನ ಆದಮೇಲೆ ತುಂಬ ಚೆನ್ನಾಗಿರೋ ಒಂದು ಒಳ್ಳೆ ಫಿಲಮ್ ಮೂವಿ ಕೊಟ್ಟವ್ರೆ. ಫಿಲಮ್ ನೋಡ್ತಾ ಇದ್ರೆ ಒಂಥರ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಸಿಂಪಲ್ ಸುನಿ ಸರ್ ಅವರು ಸಿಂಪಲ್ ಆಗಿರೋ ಫಿಲಮ್ನ ಸೂಪರಾಗಿ ಮಾಡ್ತಾರೆ. ನಿಜವಾಗ್ಲೂ ಲಾಸ್ಟ್ ಸೀನ್ ದಯವಿಟ್ಟು ಮರಿದೆ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ. ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಒಳ್ಳೆ ಚಿತ್ರಗಳು ಬರಬೇಕು ಅಂತ ಆಶಿಸ್ತೀನಿ. ದಯವಿಟ್ಟು ನೈಸ್. ಏನು ಇಷ್ಟ ಆಯ್ತು ನಿಮ್ಮ ಸಿನಿಮಾದಲ್ಲಿ? ಸಾಂಗ್ ಲಾಸ್ಟಲ್ಲಿ ಸೂಪರ್ ಆಗಿತ್ತು. ಫಿಲಮ್ ಮಾತ್ರ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಸೆಕೆಂಡ್ ಪಾರ್ಟ್ ತುಂಬ ಸಕ್ಕತ್ತಾಗಿದೆ. ಏನು ಇಷ್ಟ ಆಯ್ತು? ಚೆನ್ನಾಗಿತ್ತು. ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಿದ್ದಲ್ಲ, ಸ್ಟೋರಿ ನೋಡೋಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ನಿಂತ್ಕೊಳ್ಳಿ ಒಂದು ನಿಮಿಷ. ನಿಮ್ಗೆ ಏನು ಇಷ್ಟ ಆಯ್ತು ಸಿನಿಮಾ? ಹೇಗಿದೆ ಸರ್? ಮೂವಿ ಟ್ರೈಲರ್ ನೋಡಿ ಥರ ಇರಲಿಲ್ಲ, ಥ್ರಿಲ್ಲರ್ ಮುಂಗಾರು ಮಳೆ ಥರ ಇತ್ತು. ಟ್ರೈಲರಲ್ಲಿ ನೋಡಿದ್ದು ನಾನು ಬೇರೆ ಥರ ಲವ್ ಸ್ಟೋರಿ ಇರುತ್ತೆ ಅಂದ್ಕೊಂಡೆ, ಬಟ್ ಮೂವಿ ತುಂಬ ಚೆನ್ನಾಗಿದೆ. ಒಂದ್ಸಲ ಬಂದು ನೋಡಿ, ಟ್ರೈಲರ್ ನೋಡಿ ಜಡ್ಮೆಂಟ್ ಮಾಡಬೇಡಿ, ಬಂದು ಫಿಲಮ್ ಫುಲ್ ನೋಡಿ ಒಂದ್ಸಲ, ಆಮೇಲೆ ಜಡ್ಮೆಂಟ್ ಮಾಡಿ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹೊಸಬ್ರ ಥರ ಇರಲಿಲ್ಲ, ಮೂವಿ ಫುಲ್ ಚೆನ್ನಾಗಿದೆ. ಥ್ಯಾಂಕ್ ಯು. ಹೀರೋಯಿನ್ಸಲ್ಲಿ ಯಾರು ಇಷ್ಟ ಆದ್ರು ನಿಮಗೆ? ಇಬ್ಬರು ಇಷ್ಟ ಆದ್ರೆ ಮಾತಾಡ್ಬೇಕು ಅದಕ್ಕೆ ಇವಾಗ. ಹೇಗಿದೆ? ಚೆನ್ನಾಗಿದೆ ಮೂವಿ. ಸೂಪರ್ ಮೂವಿ, ಇಂಟ್ರೆಸ್ಟ್ ಆಗಿದೆ. ತುಂಬ ಚೆನ್ನಾಗಿ ತೆಗ್ದಿದ್ದೀರಾ ಫಿಲಮ್. ಮೂವಿ ಚೆನ್ನಾಗಿ ತೆಗ್ದಿದ್ದಾರೆ, ಇಂಟ್ರೆಸ್ಟಿಂಗ್ ಆಗಿದೆ, ಇಷ್ಟ ಆಯ್ತು ನನಗೆ. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ, ಡಿಫ್ರೆಂಟ್ ಆಗಿದೆ ಫಿಲಮ್. ತುಂಬ ಚೆನ್ನಾಗಿತ್ತು ಫಿಲಮ್. ಪ್ರಾಥಮಿಕವಾಗಿ ಮೊದಲನೇ ನಾವು ಅವರ ಡೈರೆಕ್ಷನಲ್ಲಿ ಮೊದಲು ನಾವು ಇಷ್ಟಪಟ್ಟಿದ್ದು ಒಳ್ಳೆ ಹಾಡುಗಳು. ಇದರಲ್ಲೂ ಆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅದೊಂದು ನಿರಾಸೆ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ಯಾವುದೂ ನಿರಾಸೆ ಮಾಡಿಲ್ಲ. ಒಳ್ಳೆ ಹಾಡು ಕೊಟ್ಟಿಲ್ಲ ಅನ್ನೋದೊಂದು ನಿರಾಸೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಕತೆ, ತುಂಬ ಚೆನ್ನಾಗಿದೆ. ಇಡೀ ಫಿಲ್ಮ್ ಮಳೆ ಇತ್ತು. ಖಂಡಿತವಾಗ್ಲು ಅದಕ್ಕೆ ಯಾವತ್ತೂ ಕೂಡ ನಮಗೆ ನಿರಾಸೆ ಮಾಡಿಲ್ಲ. ಪ್ರೇಕ್ಷಕರಾಗಿ ನಾವೇನು ಅದೊಂದು ಮೋಡ ಕವಿದ ವಾತಾವರಣ ಟೈಟಲ್ಗೆ ತಕ್ಕನಾಗೆ ಕತೆ ಇದೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಪಟ್ವಿ. ಯಾವುದೇ ಒಂದು ಸಿನಿಮಾ ನೋಡ್ಬೇಕಂತಂದ್ರೂ ಕೂಡ ಏನಾದರೂ ಫೋನ್ ಬಂದರೆ ಬೇರೆ ಕಡೆ ಗಮನ ಹೋಗುತ್ತೆ. ಬಟ್ ಈ ಒಂದು ಚಿತ್ರನ ನೋಡಬೇಕಂದ್ರೆ ಎಷ್ಟೇ ಫೋನ್ ಬಂದರೂ ಕೂಡ ಆ ಚಿತ್ರ ಬಿಟ್ಟು ಫೋನ್ ಕಡೆ ಗಮನ ಹೋಗೋದಿಲ್ಲ. ತುಂಬ ಚೆನ್ನಾಗಿದೆ. ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಸ್ಟೋರಿ ತಗೊಂಡೋಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ಪೆಷಲ್ ಆಗಿ ಕೊಟ್ಟಿರ್ತಾರೆ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲಿವರೆಗೂ ಆ ಒಂದು ದಾಟಿನ ಬಿಟ್ಟು ಅವರು ಹೊರಗಡೆ ಹೋಗಿಲ್ಲ, ಗೆರೆನ ದಾಟೇ ಇಲ್ಲ. ಈ ಸಿನಿಮಾದಲ್ಲೂ ಕೂಡ ಯಾವುದೇ ರೀತಿ ನಿರಾಸೆ ಮಾಡಿದ್ದಾರೆ. ಆ ಕಥೆಯನ್ನು ಯಾವ ರೀತಿ ನಮಗೆ ಕೊಡಬೇಕು ಕೊಟ್ಟಿದ್ದಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ತುಂಬ ಚೆನ್ನಾಗಿದೆ ಮೂವಿ. ಸರ್ ಹೀರೋ ಬಗ್ಗೆ ಹೇಳಿ, ಯಾಕಂದ್ರೆ 10 ವರ್ಷ ಅವರೊಟ್ಟಿಗೆ ಹೀರೋ ಮಾಡಿದ್ದಾರೆ. ಸೊ ಅವ್ರ ಆಕ್ಟಿಂಗ್ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ವಿಚಾರದಲ್ಲಿ ಯಾರಲ್ಲೂ ಕೂಡ ಸೋಲು ಇಲ್ಲ. ಎಲ್ಲ ಅವರವರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಥ್ಯಾಂಕ್ ಯು. ಇವತ್ತು ನಮ್ಮ ಸಿನಿಮಾ ಮೋಡ ಕವಿದ ವಾತಾವರಣ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಕರ್ನಾಟಕದಲ್ಲದೆ ಕೇರಳದಲ್ಲೂ ಮೇಘ ಮೌನಂ ಅಂತ ಹೆಸರಲ್ಲಿ ರಿಲೀಸ್ ಆಗಿದೆ. ಸೊ ಎಲ್ಲ ರಿಯಾಕ್ಷನ್ನು ಇವತ್ತು ನೋಡಿ ತುಂಬಾ ಖುಷಿ ಪಡ್ತಾ ಇದ್ದೀನಿ ನಾನು. ಯಾಕಂದರೆ ಆಲ್ರೆಡಿ ಸಿಂಗಾಪುರಲ್ಲಿ ಒಂದು ಪ್ರೀಮಿಯರ್ ಆಗಿತ್ತು. ಅಲ್ಲಿ ಕನ್ನಡಿಗರಿಂದ ಹಿಡಿದು ನಾನ್ ಕನ್ನಡಿಗರ್ಸು ಬಂದಿದ್ದರು. ಆ್ಯಂಡ್ ಪ್ರತಿಯೊಬ್ಬರಿಗೂ ಸಿನಿಮಾ ರೀಚ್ ಆಗ್ತಿದೆ, ಇಷ್ಟ ಆಗ್ತಿದೆ. ಮ್ಯೂಸಿಕ್ಕಿಂದ ಹಿಡಿದು ಸಿನಿಮಾಟೋಗ್ರಫಿಯಿಂದ ಹಿಡಿದು ಪರ್ಫಾರ್ಮೆನ್ಸಸ್ಸಿಂದ ಹಿಡಿದು ಎಲ್ಲ ಇಷ್ಟ ಆಗ್ತಿದೆ. ಅಂದರೆ ಎಲ್ಲೋ ಗೆದ್ದಿದ್ದೀವಿ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಸಹ ಅದೇ ಪ್ರೀತಿ, ಅದೇ ಖುಷಿ ನೋಡಿ ಇನ್ನೂ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ನಮ್ಮ ತಂಡ ಹೇಳೋದೆಲ್ಲ ಹೇಳಿದ್ದಾರೆ. ಇನ್ನೇನು ನೀವು ಬಂದ್ಬಿಟ್ಟು ಸಿನಿಮಾನ ನೋಡಬೇಕಷ್ಟೇ. ಹೊಸ ಕನ್ನಡ ಸಿನಿಮಾ ಬರ್ತಾ ಇದೆ. ನೀವು ಥಿಯೇಟ್ರಿಗೆ ಬಂದ್ಬಿಟ್ಟು ಪ್ರೋತ್ಸಾಹಿಸಿದ್ರೆ ಇಂಥ ಸಿನಿಮಾ ಸೋಲ್ಬಾರ್ದು, ಗೆಲ್ಲಬೇಕು ಅನ್ನೋದೇ ನನ್ನ ಒಂದು ಅನಿಸಿಕೆ. ಸೊ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ಮೋಡ ಕವಿದ ವಾತಾವರಣನ ನೋಡಿ. ಹೊಸ ಕತೆ ಬೇಕು ಅಂತ ಕೇಳ್ತಾ ಇರ್ತೀರ. ಸೊ ಆ ಒಂದು ಪ್ರಯತ್ನ ನಾವಿಲ್ಲಿ ಮಾಡಿದ್ದೀವಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಎಲ್ಲ ಫುಲ್ ಫ್ಯಾಮಿಲಿ ಕೂತು ನೋಡೋಂಥ ಸಿನಿಮಾನ ಮಾಡಿದ್ದೀವಿ. ಸೊ ಜಾಸ್ತಿ ಜನ ಬಂದು ಎನಿವೇ ಲಾಂಗ್ ವೀಕೆಂಡ್ ಇರೋದ್ರಿಂದ ಪ್ಲೇ ಮಾಡೋದಕ್ಕೆ ಸೌಂದರ್ಯ ಅವರ ಒಂದು ಸಿನಿಮಾಗಳನ್ನ ಏನಾದರೂ ರೆಪ್ಲಿಕಾ ನೋಡಿದ್ರಾ ಹೇಗೆ ಅಂತ ನನಗೆ ಆಗ ಅನ್ನಿಸ್ತು. ಸೊ ತಿಂದು ಹಾಕಿದಿರ ನಿಮ್ಮ ಒಂದು ಸೀಕ್ವೆನ್ಸ್ ಬಂದಾಗ. ಥ್ಯಾಂಕ್ ಯು. ಸೌಂದರ್ಯ ಮೇಡಮ್ ಸಿನಿಮಾಗಳನ್ನ ನೋಡಿದ್ದೀರಾ ಹೇಗೆ? ಅಫ್ಕೋರ್ಸ್ ಆಪ್ತಮಿತ್ರ ನನ್ನದು ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಫಿಲ್ಮ್. ಆ್ಯಂಡ್ ಸೌಂದರ್ಯ ಮ್ಯಾಮ್ ಅವ್ರ ದೊಡ್ಡ ಅಭಿಮಾನಿ ಸಹ ನಾನು. ಎಷ್ಟು ಸತಿ ನೋಡಿದ್ರೂ ಆ ಸಿನಿಮಾ ಬೋರ್ ಆಗಲ್ಲ, ಅಂತಹ ಒಂದು ಅದ್ಭುತವಾದ ಸಿನಿಮಾ. ಆ್ಯಂಡ್ ಇದರಲ್ಲಿ ಅವ್ರ ಇನ್ಸ್ಪಿರೇಷನ್ ತೊಗೊಬೇಕು ಅಂತ ತೊಗೊಂಡಿಲ್ಲ. ಇಟ್ಸ್ ಲೈಕ್ ತುಂಬ ವರ್ಕ್ಶಾಪ್ಸ್ ಇತ್ತು. ಆ್ಯಂಡ್ ನನಗೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ನ ಲೈಕ್ ತರಿಸ್ಬೇಕಾಗಿತ್ತು ನಾನು ಒಳಗಡೆಯಿಂದ. ಸೊ ಇಡೀ ಬಾಡಿ ಲ್ಯಾಂಗ್ವೇಜ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ ವಾಯ್ಸ್ ತುಂಬಾ ವರ್ಕ್ಶಾಪ್ಗಳಿತ್ತು. ವರ್ಕ್ ಮಾಡಿದೆ, ಮಿರರ್ ಮುಂದೆ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ವರ್ಕ್ ಆಗಿದೆ ಅಂತ ಅನಿಸುತ್ತೆ. ಬಿಕಾಸ್ ಜನರು ಬಂದುಬಿಟ್ಟು ಅದನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನನ್ನ ಪರ್ಫಾರ್ಮೆನ್ಸ್ನ. ಎಕ್ಸ್ಪೆಕ್ಟೇ ಮಾಡಿಲ್ಲ ಸಿನಿಮಾದಲ್ಲಿ ಈ ಥರ ಒಂದು
ಟ್ವಿಸ್ಟ್ ಇರುತ್ತೆ ಅಂತ ನಾರ್ಮಲ್ ಒಂದು ಲವ್ ಸ್ಟೋರಿ ಅಂದ್ಕೊಂಡು ಬಂದಿದ್ವಿ. ಬಟ್ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ನಮ್ಮನ್ನ ತುಂಬ ಎಂಟರ್ಟೈನ್ ಮಾಡಿದ್ದೀರಾ ಅಂತಲೇ ಹೇಳ್ತಿದ್ದಾರೆ. ತುಂಬ ತುಂಬ ಖುಷಿ ಇದೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಇಂತಹ ಒಂದು ರೋಲ್ ಸಿಗೋದು ತುಂಬ ರೇರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಸುನೀಲ್ ಸರ್ ನನಗೆ. ಸೊ ಇದು ನಾನು ಎಷ್ಟಾಗುತ್ತೆ ಅಷ್ಟು 100% ಯೂಸ್ ಮಾಡ್ಕೊಂಡಿದ್ದೀನಿ. ಐ ಆಮ್ ಶೋರ್ ನಿಮ್ಗೆಲ್ಲರಿಗೂ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಾವು ಕಂಡುಬಿಟ್ಟಾಯ್ತು, ಇನ್ನು ನಮ್ಮನ್ನ ಜನ ನೋಡಿ ಕಂಡುಬಿಡ್ಬೇಕಷ್ಟೇ. ಸಿನಿಮಾ ಎಲ್ಲರೂ ಖುಷಿಯಾಗಿದೆ. ನೀವು ಹುಡುಕಿದ್ರೂ ನಿಮ್ಗೊಂದು ತಪ್ಪು ಸಿಗಲ್ಲ ಸಿನಿಮಾದಲ್ಲಿ. ಕ್ಲಿಯರ್ ಕಾಪಿ ನಮ್ಮ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಂಗೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಾವು ತುಂಬ ಹೇಳಿದ್ದೀವಿ, ನಾವು ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಜನರ ಮಾತನ್ನ ಕೇಳಿ ಆನೆಸ್ಟ್ ರಿವ್ಯೂನ ತೊಗೊಂಡೆ ನಮ್ಮ ಸಿನಿಮಾಗೆ ಹೋಗಿ. ಬಿಕಾಸ್ ಇಲ್ಲಿವರೆಗೂ ಯಾರು ಏನು ನೆಗೆಟಿವ್ ಹೇಳಲೇ ಇಲ್ಲ. ಸೊ ಡ್ಯಾಮ್ ಶೋರ್ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಸಿನಿಮಾ ನೋಡಿದ್ರೆ ನಿಮ್ಗೆ ಇಷ್ಟ ಅದೇ ಆಗುತ್ತೆ. ಡ್ಯಾಮ್ ಶೋರ್. ಥ್ಯಾಂಕ್ ಯು. ಸುನಿ ಸರ್, ನೀವು ಅಂದ್ಕೊಂಡಂಥ ರೆಸ್ಪಾನ್ಸು ಬೆಂಗಳೂರು ಆಡಿಯನ್ಸಿಂದ ಸಿಗ್ತಾ, ಯಾಕಂದರೆ ಮೈಸೂರು ಆಡಿಯನ್ಸ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಮೈಸೂರು ಆಡಿಯನ್ಸ್ಗಳಿಂದ. ಸೊ ಬೆಂಗಳೂರು ಫಸ್ಟ್ ಡೇ ಕ್ವಶನ್. ಸೊ ಆಡಿಯನ್ಸ್ ರೆಸ್ಪಾನ್ಸ್ ನೀವು ಅಂದ್ಕೊಂಡಂಗೆ ಅಚೀವ್ ಮಾಡಿದ್ರೆ ಸಿನಿಮಾನ ಹೇಗಿದೆ? ಅಫ್ಕೋರ್ಸ್, ಅಂದರೆ ನಾವೆಲ್ಲ ಏಮ್ ಇಟ್ಟಿದ್ದೆವು ಸೆಕೆಂಡ್ ಹಾಫ್ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ, ಜೊತೆಲಿ ಆಚೆ ಎದ್ದು ಬರ್ಬೇಕಾದ್ರೆ ಕಣ್ಣಲ್ಲೂ ಒಂಚೂರು ತೇವ ಆಗುತ್ತೆ ಅಂತ. ಆ ರೀತಿ ಎಮೋಷನ್ಸ್ ಆಗಿರೋದಕ್ಕೆ ಅವ್ರು ಈ ರೀತಿ ಹಗ್ ಮಾಡಿ ಸರ್ಪ್ರೈಸಿಂಗಾಗಿ ಹೇಳ್ತಿರೋದು. ಮತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೆಲವರು. ಬಟ್ ಈಗ ಕೆಲವ್ರಿಗೆ ಆಲ್ರೆಡಿ ನೆನ್ನೆದು ಗೊತ್ತಾಗಿರೋದ್ರಿಂದ ಏನೋ ಥ್ರಿಲ್ಲರ್ ಇದೆ ಅಂತ ಕೆಲವ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ಸ್ಟಿಲ್ ಅವ್ರಿಗೆ ಗೊತ್ತಿರೋರ್ಗು ಒಂದು ಹೊಸ ಥರ ಅನಿಸಿದೆ. ಕೆಲವರು ಈಗ VFX ಅಂದರೆ ನಮಗೆ ಗೊತ್ತಿರೋ ಹುಡುಗರೇ ವರ್ಕ್ ಮಾಡಿರೋರು, VFX ವರ್ಕ್ ಮಾಡಿರೋನು ಅವ್ನು ಬಂದು ಹೇಳ್ದೆ ನಾನು ಹಿಂಗಿರುತ್ತೆ ಅಂದ್ಕೊಂಡಿರಲಿಲ್ಲ ಅಂತೆಲ್ಲ. ಸೊ ಅದು ಖುಷಿ ತಂದಿದೆ ನನಗೆ. ಸರ್, ಸಿನಿಮಾದಲ್ಲಿ ಹಾಕಿದ್ದಾರೆ ಅವರು. ಸೊ ನಿಮ್ಗೆ ಅಷ್ಟು ಖುಷಿ ಕೊಡುತ್ತೆ ಈ ಎಲ್ಲ ಕಲಾವಿದರ ಆ್ಯಕ್ಟಿಂಗ್? ಪ್ರತಿಯೊಬ್ಬರೂ ಪಾಪ ವರ್ಕ್ಶಾಪ್ಗಳು ಅಂದರೆ ಆಲ್ಮೋಸ್ಟ್ 1 year ಅಷ್ಟು ವರ್ಕ್ಶಾಪ್ಗಳು ಮಾಡಿದ್ದಾರೆ, ಅಂದರೆ ಬಿಟ್ ಆ್ಯಂಡ್ ಪೀಸಸಲ್ಲಿ. ಸೊ ಪ್ರತಿಯೊಂದು ಸೀನೂ ವರ್ಕ್ಶಾಪ್ ಮಾಡಿ ಅವರು ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಅದು ಫ್ರೂಟ್ಫುಲ್ ಆಗಿರೋದು ಗ್ಯಾರಂಟಿ. ನಾವು ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೂ ಅವ್ರಿಗೆ ಖುಷಿಯಾಗಿದೆ. ಸರ್, ನೀವು ಬೆಳೆಸಿದ ಹುಡುಗ ಇವತ್ತು ಹೀರೋ ಆಗಿದ್ದಾರೆ, ಅದಕ್ಕೆ ಕಾರಣ ನೀವೇ ಮೇಯ್ನ್ ಆಗಿ. ಹೌದು, ಆಸ್ಪತ್ರೆಯಿಂದ ಕರ್ಕೊಂಡು ಬೆಳೆಸಿಲ್ಲ, ಅವ್ರು ಟೆಕ್ನಿಷಿಯನ್ ಆಗೇ ಸಿಕ್ಕಿದ್ದು ನನಗೆ. ಅವ್ರು ಆಲ್ರೆಡಿ ಟೆಕ್ನಿಷಿಯನ್ ಆಗೇ ಸಿಕ್ಕಿದ್ದು. ಆ ರೀತಿ ಏನಿಲ್ಲ, ಅವರಲ್ಲಿ ಟ್ಯಾಲೆಂಟ್ ಇದ್ದಿದ್ದಕ್ಕೆ ತಗೊಂಡಿದ್ದು. ಸೊ ಬೆಳೆಸಿದ ಹುಡುಗ ಶಿಷ್ಯ ಆ ರೀತಿ ಏನಿಲ್ಲ. ನಾವಿಬ್ಬರು ವರ್ಕರ್. ಅವರು ಡೈರೆಕ್ಟರ್ ಆಗಿದ್ರು, ನಾನು ಡೈರೆಕ್ಟರ್ ಆಗಿದ್ದೆ. ಬಟ್ ನಾನು ನೋಡಿದ್ದೆ, ಅಂದರೆ ಬೇರೆಯವ್ರಿಗೆ ಡೈಲಾಗ್ ಕೊಡ್ಬೇಕಾದ್ರೆ, ಈಗ ಅವತಾರ ಪುರುಷ ಸಖತ್ತೆಲ್ಲ ಗಣೇಶ್ ಸರಿಗೆ ಕೊಡ್ಬೇಕಾದ್ರೆ ಅಥವಾ ಶರಣ್ ಸರ್ ಕೊಡ್ಬೇಕಾದ್ರೆ ಇವರು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ, ಅಥವಾ ಬೇರೆ ಹೊಸೊಬ್ರು ಆರ್ಟಿಸ್ಟ್ ಕೊಡ್ಬೇಕಾದ್ರೆ ಇವ್ರು ಹೇಳ್ಕೊಡ್ತಿದ್ರಲ್ಲ, ಆ ಟೈಮಲ್ಲಿ ಗೊತ್ತಿತ್ತು ಇವರು ಆರ್ಟಿಸ್ಟ್ ಅಂತ. ಮತ್ತು ನಂದ್ರಲ್ಲೂ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಬಂದಿದ್ರು. ಈ ಸಬ್ಜೆಕ್ಟ್ ಲಾಕ್ಡೌನಲ್ಲಿ ಮಾಡಿದ ಟೈಮಲ್ಲಿ ಸುಮ್ಮನೆ ಡಿಸ್ಕಸ್ ಮಾಡ್ತಿದ್ರಲ್ಲ, ಆ ಟೈಮಲ್ಲಿ ನರೇಟ್ ಮಾಡ್ತಿದ್ದಾಗ ಓಕೆ ಅವ್ರು ಕೊಡ್ತಿದ್ದು ಆನ್ಸರ್ಸ್ ಅಥವಾ ಇದು ನೋಡಿ ಒಂದು ಪಾಯಿಂಟಲ್ಲಿ ಅಂದ್ಕೊಂಡೆ, ಓಕೆ ಶೀಲಮೆ ಫುಲ್ ಆಫ್ ಮಾಡೋದು ಇದು. ಇಲ್ಲ, ನೆನ್ನೆನೇ ಆಯಿತು ಮೇಡಮ್. ನೆನ್ನೆ ಪ್ರೀಮಿಯರಲ್ಲಿ ನನ್ನ ಯಾರು ಮಾತಾಡ್ತಿಲ್ಲ, ಎಲ್ಲ ಹೀರೋ ಜೊತೆ ಹೋಗ್ತಾರೆ. ಇಲ್ಲ ಫಾರೆವರ್ ಅಷ್ಟಂಟೆ. ಸರ್, ಆಡಿಯನ್ಸ್ ಹೇಳ್ತಾ ಇದ್ವಿ ಇನ್ನೊಂದೆರಡು ಸಾಂಗ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದೊಂದು ನಮ್ಗೆ ಬೇಸರ ಬಿಟ್ಟರೆ, ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಅಲ್ಲ, ಈಗಲೂ ಶೂಟ್ ಮಾಡ್ಬೇಕಾದ್ರೆ ಯೂಟ್ಯೂಬ್ ಬರ್ತೀನಿ, ಅಲ್ಲಿ ನೋಡ್ಕೊಳ್ಳಿ ಸಾಂಗ್ಗಳು 2 ಬೇಕಾದ್ರೆ. ಆರ್ಟಿಸ್ಟ್ಗಳು ಅವೈಲಬಿಲಿಟಿ ಇದ್ದಾರೆ. ಅಫ್ಕೋರ್ಸ್ ಥ್ರಿಲ್ಲರ್ ಸಿನಿಮಾ ಸೀಟ್ ಎಡ್ಜ್ ಆಗಿರೋದ್ರಿಂದ ನಾನು ಎಲ್ಲೂ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಏನು ಆ ಕ್ಲೈಮ್ಯಾಕ್ಸಲ್ಲಿ ಒಂದು ಸಣ್ಣ ಬಿಟ್ಸ್ ಆಗಿದೆ, ಅದನ್ನೇ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು. ಸಾಂಗ್ಗಳು ಇದು ಅಂದರೆ ಏನು ಸಿನಿಮಾ ಹೇಳ್ತೀವಿ, 20 ಸಾಂಗ್ ಹೇಳ್ಬೋದು ಅಥವಾ 0 ಸಾಂಗ್ ಇರ್ಬೋದು, ನಾವು ಏನು ಹೇಳ್ತೀವಿ ಅದನ್ನು ತಲುಪಬೇಕು ಆಡಿಯನ್ಸ್ಗೆ. ಅದು ತಲುಪಿದೆ ಅಂದ್ಕೊಳ್ತೀವಿ. ಆಮೇಲೆ ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ. ಈಗ ಫೈಟ್ ಇರೋರು ಗ್ಯಾರಂಟಿ ಡಿಸಪಾಯಿಂಟ್ಮೆಂಟ್ ಆಗ್ತಾರೆ, ಫೈಟ್ ಇಷ್ಟಪಡೋರು. ತುಂಬ ಸಾಂಗ್ಸ್ ಇಷ್ಟಪಡೋರು ಡಿಸಪಾಯಿಂಟ್ಮೆಂಟ್ ಗೊತ್ತು. ಬಟ್ ನಮ್ಗೊಂದು ಟಾರ್ಗೆಟ್ ಆಡಿಯನ್ಸ್ ಇದೆ, ಅವ್ರಿಗೆ ಇಷ್ಟ ಆದರೆ ತುಂಬ ಖುಷಿ ಆಗುತ್ತೆ. ಫೈನಲ್ ವರ್ಡ್ಸ್ ಆಡಿಯನ್ಸ್? ಅದೇ ಸುಮ್ಮನೆ ನಾವೆಲ್ಲ ಫಿಲಮ್ಗೂ ಕೇಳ್ತಿರ್ತೀರ, ಆದ್ರೂ ಹೊಸ್ತನ ಅಂತ ಬಂದಾಗ ಕನ್ನಡಿಗರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ನಾನು ಅದೇ ಹೇಳ್ತೀನಿ, ಒಂದು ಸ್ವೀಟ್ ತೊಗೊಂಡ್ರೆ ನಾವು ಅದ್ರ ರಿವ್ಯೂ ನೋಡಿರ್ತೀವಿ, ಈ ಹೋಟೆಲ್ ರಿವ್ಯೂ ಹೇಗಿರುತ್ತೆ ಏನು ಅಂತ. ಸೊ ಸಿನಿಮಾ ರಿವ್ಯೂಸ್ ನೋಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ನೋಡಿದರೆ ಕೇಳಿ, ಅವ್ರು ಏನಾದರೂ ಹೊಸ್ದಾಗಿ ಹೇಳಿದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ತಾರೆ. ಸಾತ್ವಿಕ ಹೇಳಿ. ನಮ್ಮ ಮೂವಿ ಬಗ್ಗೆ ನಾವೇ ಹೇಳೋಕ್ಕೆ, ಬಟ್ ಆಲ್ರೆಡಿ ಜನ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೌಪರ್ಣಿಕ ಕ್ಯಾರೆಕ್ಟರ್ ತುಂಬ ಇಷ್ಟಪಡ್ತಿದ್ದಾರೆ, ಆ್ಯಂಡ್ ಕ್ಲೈಮ್ಯಾಕ್ಸ್ ಇಷ್ಟಪಡ್ತಿದ್ದಾರೆ ತುಂಬ ಜನ. ಆ್ಯಂಡ್ ಚೆರಿಶ್ ಕ್ಯಾರೆಕ್ಟರ್ ಅಂತೂ ನಾವು ನಿನ್ನೆಯಿಂದ ನೋಡ್ತಿದ್ವಿ, ಫುಲ್ ಫ್ಯಾನ್ಸ್. ಅವ್ರ ಸಾಯ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ, ಯಾರೇ ಒಬ್ರು ಗೆದ್ರು ಅದು ಸಿನಿಮಾ ಗೆದ್ದಂಗೆ. ಆ್ಯಂಡ್
ನನಗೆ ಈಕ್ವಲಿ ಅಷ್ಟೇ ಖುಷಿ ಆಗ್ತಾ ಇದೆ. ನಾವು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ಕೋತೀವಿ. ಅದೇ ರೀತಿ ಈ ಥರ ರಿವ್ಯೂಸು ನಿಮ್ಮ ಫ್ರೆಂಡ್ಸಿಗೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿ ಅವರು ಬಂದು ನಮ್ಮ ಸಿನಿಮಾ ನೋಡಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ನಾನು ನಿಮ್ಮ ಕರಿಯರ್ಗೆ ಒಂದು ಸ್ಪೆಷಲ್ ಸಿನಿಮಾ ಇದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವರ್ಷ ಮಾಡಿದ್ದಕ್ಕಿಂತ ಅಷ್ಟು ವರ್ಷ ಮಾಡಿದ ಸಿನಿಮಾಗಳಿಗೆ ಸಿಕ್ಕಂಥ ರೆಸ್ಪಾನ್ಸ್ಗೂ ಈ ಸಿನಿಮಾಗೆ ಸಿಕ್ಕಂಥ ರೆಸ್ಪಾನ್ಸ್ಗೂ ಎಷ್ಟು ಖುಷಿ ಇದೆ? ಡಬಲ್ ಆಗಿದೆಯಾ, ಟ್ರಿಬಲ್ ಆಗಿದೆಯಾ? ಅಂದರೆ ಸುನಿ ಸರ್ ಲವ್ ಸ್ಟೋರೀಸ್ ಎಸ್ ಮಾಡ್ತಾರೆ ಬಟ್ ಇದ್ರಲ್ಲಿ ಥ್ರಿಲ್ಲರ್ ಕೂಡ ಇದೆ. ಸೊ ಮೇ ಬಿ ಅದು ನಮಗೆ ಎಕ್ಸ್ ಫ್ಯಾಕ್ಟರ್ ಅಂತ ಆಗ್ಬೋದು ಅಂತ ಅನಿಸುತ್ತೆ. ಸೊ ಆ ರೀತಿಯಲ್ಲಿ ಒಂದು ಪ್ಲಸ್ ಪಾಯಿಂಟ್. ಆಮೇಲೆ ಅವರಿಂದ ತುಂಬ ಆ್ಯಕ್ಟಿಂಗ್ ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ. ಆ್ಯಸ್ ಅ ಡೈರೆಕ್ಟರ್ ಈಸ್ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಅವ್ರ ಕೆಳಗಡೆ ನಾವೆಲ್ಲ ಶೀಲಂ, ಮೋಕ್ಷ ಆ್ಯಂಡ್ ಐ ಅಗ್ರಿ ವಿತ್ ಐ ಥಿಂಕ್ ದೇ ಅಗ್ರಿ ವಿತ್ ಮೀ ದ್ಯಾಟ್ ಅವ್ರ ಹತ್ರ ಅವ್ರ ಕೆಳಗಡೆ ಕೆಲಸ ಮಾಡೋದ್ರಿಂದ ನಾವು ಏನೋ ಒಂದು ಕಲಿತೀವಿ ಆ್ಯಂಡ್ ಅಪ್ಗ್ರೇಡ್ ಆಗ್ತಾನೆ ಇರ್ತೀವಿ ಅಂತ. ಸೊ ಆ ಒಂದು ಲೆವೆಲ್ ಅಪ್ಗ್ರೇಡ್ ಆಗಿದೆ ಡೆಫಿನೆಟ್ಲಿ.